Find the integral of the function I is equal to tan to the power of 4x dx. ಸೊ ಈ ಥರ ಎಲ್ಲ ಬಂದಾಗ ಟ್ಯಾನ್ ಸ್ಕ್ವೇರ್ ಎಕ್ಸ್ ಉಪಯೋಗಿಸ್ಕೊಬೇಕು. ಸೊ ಹಾಗಾಗಿ ಹೇಗಾಗುತ್ತೋ ಆ ರೀತಿಯಲ್ಲಿ ನಾವು ಆದಷ್ಟು ಟ್ಯಾನ್ ಸ್ಕ್ವೇರ್ ಎಕ್ಸ್ ತರಿಸ್ಕೊಬೇಕು. ಸೊ tan to the power of 4x ಇಂದ ನಾವು tan ಸ್ಕ್ವೇರ್ ಎಕ್ಸ್ ಇಂಟು tan ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂಡು ಮುಂದುವರಿಬೋದು. ಅದಾಯಿತು ಅಂದಮೇಲೆ tan ಸ್ಕ್ವೇರ್ ಎಕ್ಸ್ನ ನಾವು ಸೆಕೆಂಡ್ ಸ್ಕ್ವೇರ್ ಎಕ್ಸ್ -1 ಅಂಥೇಳಿ ಇನ್ನೊಂದು ರೀತಿಯಲ್ಲಿ ಬರ್ಕೊಬೋದು. ಸೊ ದಿಸ್ ಇಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ -1 ಇಂಟು tan ಸ್ಕ್ವೇರ್ ಎಕ್ಸ್ into dx. So I is equal to integration of secant square x into tan square x dx minus tan square x dx, distributive property. So ಇದನ್ನು ನಾನು I ಅಂತ ಬರ್ಕೊಂಡು I1 minus I2 ಅಂತ ಹೇಳಿ ಬರ್ಕೊತಾ ಇದ್ದೀನಿ. So I'm calling them with a new name. So we'll consider I1 ಮೊದಲಾಗಿ. ಸೊ I1 is ಇಂಟಿಗ್ರೇಷನ್ ಆಫ್, ಸೊ ಆದಷ್ಟು ನಾವು ಸೆಕೆಂಡ್ ಸ್ಕ್ವೇರ್ ಎಕ್ಸು ಮತ್ತು ಟ್ಯಾನ್ ಎಕ್ಸು ಒಟ್ಟಿಗಿಟ್ಟು ಮುಂದೆ ಹೋಗೋದು ಒಳ್ಳೆಯದು. ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನಾವು? ಹೌದು, ಟ್ಯಾನ್ ಆಫ್ ಎಕ್ಸ್. ಸೊ ಡಿ ಟಿ ಏನಾಗುತ್ತೆ ಇಲ್ಲಿ? ಸೊ ಡಿ ಟಿ ವುಡ್ ಬಿ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಟಿ ಎಕ್ಸ್. ಸೊ ನಮ್ಮ ಹತ್ರ ಸೆಕೆಂಡ್ ಸ್ಕ್ವೇರ್ ಎಕ್ಸು ಇದೆ, ಡಿ ಎಕ್ಸು ಇದೆ. ಸೊ ಹಾಗಾಗಿ I1 will be integration of t dt ಅಲ್ವಾ? t ಸ್ಕ್ವೇರ್ ಆ್ಯಕ್ಚುಲಿ ಟ್ಯಾನ್ ಸ್ಕ್ವೇರ್ ಅಲ್ವಾ? ಸೊ t ಕ್ಯೂಬ್ ಬೈ 3 ಪ್ಲಸ್ ಸಮ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ದಿಸ್ ವುಡ್ ಬಿ ಟ್ಯಾನ್ ಕ್ಯೂಬ್ ಎಕ್ಸ್ ಬೈ 3 ಪ್ಲಸ್ C1 ಆಗುತ್ತಿದ್ದು. ಸೊ ನೆಕ್ಸ್ಟು consider I2. So I2 is equal to integration of tan square x dx. ಮತ್ತಿಲ್ಲೂ ಕೂಡ tan square x ಯಾವ ಡೈರೆಕ್ಟ್ ಆ್ಯಂಟಿ ಡಿರೈವೇಟಿವ್ ಇಲ್ಲ, ಹಾಗಾಗಿ ಫಾರ್ಮುಲಾ ಉಪಯೋಗಿಸ್ಕೊಂಡು ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ಳೋಣ. ಸೊ ಇಂಟಿಗ್ರೇಷನ್ ಆಫ್ ದಿಸ್ ವುಡ್ ಬಿ tan of x minus x ಪ್ಲಸ್ ಸಮ್ ಕಾನ್ಸ್ಟೆಂಟ್ ಅಲ್ವಾ? ಸೊ ಕೊನೆಯದಾಗಿ ಐ ಏನಾಗುತ್ತೆ? ಸೊ I1 ಮೈನಸ್ I2. I1 ಬಂದು ಟ್ಯಾನ್ ಕ್ಯೂಬ್ ಎಕ್ಸ್ ಬೈ 3 ಮೈನಸ್ ಆಫ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್. ಇದೆ ನಿಮ್ಮ ಉತ್ತರ ಅಷ್ಟೇ. ಪಾಸ್ ಮಾಡ್ಕೊಳ್ಳಿ.